ಜೀವನಾಭಿವೃದ್ಧಿ ಯಾವಾಗ ಆಗುತ್ತದೆ, ಹೇಗಾಗುತ್ತದೆ, ಯಾವ ರೀತಿಯಲ್ಲಿ ಆಗುತ್ತದೆ, ಅದಕ್ಕೆ ಏನಾದ್ರು ಸೂಚನೆಗಳಿದೆಯೇ? ನಾವು ಕಷ್ಟದಲ್ಲಿರ್ತೀವಿ, ತುಂಬಾ ಕಷ್ಟದಲ್ಲಿರ್ತೀವಿ, ಪಡಬಾರದಂತಹ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಇರ್ತೇವೆ. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಜೀವನವೇ ಬದಲಾಗುತ್ತೆ. ಜೀವನವೇ ಬದಲಾಗುತ್ತಂದ್ರೆ ಹೇಗೆ ಬದಲಾಗುತ್ತದೆ? ಅದಕ್ಕೇನಾದ್ರೂ ಕಾರಣ ಇದೆಯೇ? ಅದು ಹೇಗೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಹೇಗೆ? ಜೀವನದಲ್ಲಿ ಹಲವು ರೀತಿಯಲ್ಲಿ ಏರುಪೇರುಗಳಾಗ್ತಾ ಇರುತ್ತೆ. ಕಷ್ಟ ಅನುಭವಿಸುವವರು ತುಂಬಾ ಜನರಿದ್ದಾರೆ. ಅದರಲ್ಲಿ ಕೆಲವರಿಗೆ ಆ ಕಷ್ಟ ಅನುಭವಿಸುತ್ತಿರುವಾಗಲೇ ಕಳೆದ ವರ್ಷ ಅವರು ತುಂಬಾ ಕಷ್ಟದಲ್ಲಿದ್ದರು. ಈ ವರ್ಷ ನೋಡಿದರೆ ಅವರು ತುಂಬಾ ಚೆನ್ನಾಗಿದ್ದಾರೆ. ಸಾಕಷ್ಟು ಆಸ್ತಿ ಮಾಡ್ಕೊಂಡ್ರು, ಸಾಕಷ್ಟು ಹಣ ಕೈಯಲ್ಲಿ ಓಡಾಡ್ತಾ ಇದೆ. ಇದು ಹೇಗೆ ಸಾಕಾಯ್ತು? ಇದು ಹೇಗೆ ಸಾಧ್ಯವಾಯ್ತು ಅವರಿಗೆ? ಅವ್ರು ಏನ್ ಮಾಡಿದ್ರು? ಏನಾದರೂ ಲಾಟ್ರಿ ಹೊಡೆದಿರ್ಬೇಕು, ಅಥವಾ ಯಾರಿಗಾದ್ರೂ ಮೋಸ ಮಾಡಿರ್ಬೇಕು, ಯಾರಿಂದಾದ್ರೂ ಹಣ ಬಂದಿರಬೇಕು ಅಂತ ತಿಳಿತಾರೆ. ಆದರೆ ಅವರ ಹಸ್ತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಅವರಿಗೆ ಹಣ ಬಂತು, ಅದಕ್ಕೇನು ಕಾರಣ ಎಂಬುದನ್ನು. ಹಾಗೆ ಕಷ್ಟದಲ್ಲಿರುವಾಗ ಇದ್ದಕ್ಕಿದ್ದ ಹಾಗೆ ಜೀವನವೇ ಬದಲಾಗುವಂತಹ ಕೆಲವು ಚಿಹ್ನೆಗಳು ಹೊತ್ತದಲ್ಲಿದೆ. ಆ ಚಿಹ್ನೆಗಳು ಯಾವುದು? ನಾನು ಕಳೆದ ಸಾರಿ ಪರ್ವಗಳ ಬಗ್ಗೆ ಹೇಳಿದ್ದೆ. ಪರ್ವಗಳಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಆದರೆ ಪರ್ವಗಳಲ್ಲಿರುವ ಚಿಹ್ನೆಗಳಿಂದ ಯಾವ ರೀತಿ ಇಂತಹ ಅದೃಷ್ಟ ಬರುತ್ತದೆ ಎಂಬುದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಈವರೆಗೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಹಲವು ರೀತಿಯಲ್ಲಿ ನಮ್ಮ ಹಸ್ತದಲ್ಲಿನ ಪರ್ವಗಳು ಹಾಗೂ ಅದರಲ್ಲಿರುವಂತಹ ಕೆಲವು ಅದೃಷ್ಟದ ಬಗ್ಗೆ ನಾವು ತಿಳಿದುಕೊಂಡೆವು. ಆದರೆ ಅವರೇ ನಾನು ಹೇಳಿದ್ದೆ, ಅದೃಷ್ಟ ಬರಬೇಕಾದರೆ ನಾವು ಬರೀ ಪರ್ವಗಳನ್ನ ಮಾತ್ರ ನೋಡದ ಸಾಲದು, ಅದರಲ್ಲಿರುವಂತಹ ಕೆಲವು ಚಿಹ್ನೆಗಳನ್ನು ನಾವು ತಿಳಿದುಕೊಂಡಿರಬೇಕು. ಆ ಚಿಹ್ನೆಗಳಿಲ್ಲದಿದ್ದರೆ ಅದರಲ್ಲಿರುವಂತಹ ಫಲಗಳು ನಮಗೆ ಸರಿಯಾದ ರೀತಿಯಲ್ಲಿ ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಯಾಕೆ ಸಾಧ್ಯವಾಗುವುದಿಲ್ಲ ಎಂದರೆ, ಆ ಪರ್ವದ ಉತ್ತಮವಾದ ಒಳ್ಳೆಯ ಫಲಗಳು ಅನುಭವಿಸಲು ನಮಗೆ ಅನುಕೂಲವಾಗುವಾಗ ನಮ್ಮ ಹಸ್ತದಲ್ಲಿ ಕೆಲವು ಚಿಹ್ನೆಗಳು ಎದ್ದು ಕಾಣಿಸುತ್ತವೆ. ಅದುದರಿಂದಲೇ ನಾವು ಹೇಳೋದು, ಪ್ರತಿಯೊಂದು ವಿಡಿಯೋವನ್ನು ನೋಡಿ. ಯಾಕಂದ್ರೆ 3 ತಿಂಗಳಿಗೋ 6 ತಿಂಗಳಿಗೋ ಒಮ್ಮೆ ಅವರ ಹಸ್ತದಲ್ಲಿ ಹೊಸ ರೇಖೆಗಳು ಮೂಡುವುದನ್ನ ನಾವು ಕಾಣಬಹುದು, ಅಥವಾ ಇದ್ದ ರೇಖೆಗಳು ಎದ್ದು ಕಾಣಿಸುವಂತಿರಬಹುದು. ಆವಾಗ ನಮಗೆ ಗೊತ್ತಾಗುತ್ತೆ ಆ ರೇಖೆಯಲ್ಲಿರುವಂತಹ ಚಿಹ್ನೆ ಎದ್ದು ಕಾಣ್ತಾ ಇದೆ, ಅವರ ಕಷ್ಟ ನಿವಾರಣೆ ಆಗುತ್ತದೆ, ಈಗ ಅವರಿಗೆ ಸಾಕಷ್ಟು ಜೀವನಾಭಿವೃದ್ಧಿ ಆಗುತ್ತದೆ ಎಂಬುದನ್ನ ನಾವು ತಿಳಿದುಕೊಳ್ಳಬಹುದು. ಪ್ರತಿಯೊಬ್ಬರು ತಮ್ಮ ಹಸ್ತಗಳನ್ನು ತಾವೇ ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ಕಾರ್ಯಕ್ರಮಗಳನ್ನು ನೋಡುತ್ತಾ ಬಂದರೆ ಅರ್ಥವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಪ್ರತಿಯೊಂದು ವಿಡಿಯೋವನ್ನು ತಪ್ಪದೇ ನೋಡಿ. ಹಾಗೆ ನಿಮಗೆ ತಪ್ಪದೇ ನೋಡಲು ಸಾಧ್ಯವಾಗಬೇಕಾದ್ರೆ ಇನ್ನೂ ನೀವು ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುವುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಇಲ್ಲದಿದ್ದರೆ ಅನುಮಾನಗಳು ಹಾಗೆ ಉಳ್ಕೊಂಡ್ಬಿಡುತ್ತದೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹ. ನೀವು ಎಲ್ಲಾದ್ರೂ ಅದನ್ನ ಶೇರ್ ಮಾಡಬಹುದು. ನೀವು ವಾಟ್ಸಪ್ ಅಲ್ಲಿ ಶೇರ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಬಹುದು, ಇಲ್ಲ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಬಹುದು, ಇಲ್ಲವೇ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಬಹುದು. ಈಗ ನಿಮಗೆ ಯಾವ್ದು ಅನುಕೂಲವೋ ಆ ರೀತಿಯಲ್ಲಿ ಅದನ್ನ ಶೇರ್ ಮಾಡ್ತಾ ಬಂದರೆ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಬಂಧು ಬಳಗದವರಿಗೆ ಇದರ ಬಗ್ಗೆ ತಿಳಿದು ಅವರು ಸಹ ಇದನ್ನು ಸದುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಹಾಗೆಯೇ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ನಿಮಗೆ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದ್ರೂ ಕಳಿಸಿ, ಎಸ್ ಅಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ, ನಿಮ್ಮ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಏನೇನು ನಡೆದಿದೆ, ಈಗ ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ ಎಂಬ ವಿಚಾರಗಳನ್ನು ತಿಳಿಸಲಾಗುವುದು. ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ನಷ್ಟಗಳಿಗೆ ಪರಿಹಾರವೇನೆಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಇದು ನಂಬಿಕೆ ಮತ್ತು
ಆಸಕ್ತಿ ಇರುವವರಿಗಾಗಿರುವಂಥ ಕಾರ್ಯಕ್ರಮ. ಆದುದರಿಂದ ಇದರ ಬಗ್ಗೆ ನಂಬಿಕೆ ಇಲ್ಲದಿದ್ದವರು ಈ ಕಾರ್ಯಕ್ರಮವನ್ನು ನೋಡಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೋಬೇಡಿ. ಆದರೆ ನಂಬಿಕೆ ಇದ್ದವರು ಇದನ್ನು ನೋಡಿದರೆ ನಿಮ್ಮ ಬಾಳಿನಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಸುಖವಾದ ಜೀವನವನ್ನು ಹೇಗೆ ನಡೆಸಲು ಸಾಧ್ಯ ಎಂಬುದನ್ನು ತಿಳಿಯಬಹುದು. ಹೀಗೆ ನಾನು ಹೇಳಿದೆ, ನಿಮಗೆ ಯಾವ ರೀತಿಯಲ್ಲಿ ಜೀವನದಲ್ಲಿ ಸುಖ ಬರುತ್ತೆ? ಕಷ್ಟ, ಸಾಲಗಾರರಿಂದ ಸಾಲದ ಮೇಲೆ ಸಾಲ ಮಾಡಿ ತೀರಿಸಲಾಗದೆ ಕಷ್ಟಪಡುವಂತಹ ಸಮಯದಲ್ಲಿ ಜೀವನಾಭಿವೃದ್ಧಿ ಆಗುವಂತಹ ಒಂದು ಚಿಹ್ನೆ ಹಸ್ತದಲ್ಲಿದೆ. ಅದು ಯಾವಾಗ ಎದ್ದು ಕಾಣಿಸುವಂತೆ ಹಸ್ತದಲ್ಲಿ ಮೂಡುತ್ತದೋ ಆವಾಗ ನಿಮಗೆ ಅಂತಹ ಒಂದು ಅದೃಷ್ಟ ಒಲಿದಿದೆ ಎಂದು ಅರ್ಥ. ಹಾಗಾದರೆ ಆ ಅದೃಷ್ಟದ ಚಿಹ್ನೆ ಯಾವುದು ಎಂಬುದನ್ನ ನೋಡೋಣ. ಇದು ಇವತ್ತು ನಾನು ಈ ಗುರುಪರ್ವದ ಬಗ್ಗೆ, ನಮ್ಮ ತೋರು ಬೆರಳ ಕೆಳಗಿರುವುದೇ ಗುರುಪರ್ವ ಅಂತ ನಿಮ್ಗೆ ನಾನು ಹಲವು ಸಲ ಹೇಳಿದ್ದೇನೆ. ಇದರ ಬಗ್ಗೆ ಹಲವು ವಿಷಯಗಳನ್ನು ತಿಳಿಸಿದ್ದೇನೆ. ಹೀಗೆ ನಾವು ಈ ಗುರುಪರ್ವದಲ್ಲಿ ಅದು ನಮ್ಮ ಜೀವನಾಭಿವೃದ್ಧಿಯನ್ನು ಸೂಚಿಸುತ್ತದೆ ಅಂತ ಹೇಳಿದ್ದೆ. ಆದರೆ ಇದರ ಮೇಲೆ ಒಂದು ವೃತ್ತಾಕಾರದ ಚಿಹ್ನೆ ಎದ್ದು ಕಾಣಿಸುವಂತಿದ್ದರೆ, ವೃತ್ತಾಕಾರ ಚಿಹ್ನೆ ಎದ್ದು ಕಾಣಿಸುವಂತಿದ್ದರೆ ಅವರು ಕಷ್ಟದಲ್ಲಿರುತ್ತಾರೆ. ಅವರಿಗೆ ಏನೇನೋ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾ ಮಾಡಿದ ಸಾಲ ತೀರಿಸಲಾಗದೆ ಅವರಿಗೆ ತೊಂದರೆ ಆಗಿರುತ್ತೆ, ಸಮಸ್ಯೆ ಆಗಿರುತ್ತೆ, ಜೀವನವೇ ಬೇಸರವಾಗಿರುತ್ತೆ. ಅಂತಹ ಸಮಯದಲ್ಲಿ ಈ ಅಪರೂಪದ ಚಿಹ್ನೆ ಕಾಣಿಸಿಕೊಂಡರೆ ಇದು ಅವರ ಜೀವನಾಭಿವೃದ್ಧಿಯನ್ನು ತಿಳಿಸುತ್ತದೆ. ಅಂದರೆ ಅವರಿಗೆ ತಮ್ಮ ಕಷ್ಟ ನಷ್ಟಗಳಿಂದ ಮೇಲೆ ಬಂದು ಉತ್ತಮವಾದ ಜೀವನಾಭಿವೃದ್ಧಿಯನ್ನು ಕಾಣಲು ಸಾಧ್ಯವಿದೆ. ಸದ್ಯದಲ್ಲಿ ಅವರ ಜೀವನ ಬದಲಾಗದಿದೆ, ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ ಎಂಬುದನ್ನ ನಾವು ತಿಳಿಸಬಹುದು. ಅನಿರೀಕ್ಷಿತವಾಗಿ ಅವರು ಅಂದುಕೊಂಡಿರದ ರೀತಿಯಲ್ಲಿ ಸಮಯದಲ್ಲಿ ಹಣಕಾಸಿನ ನೆರವು ದೊರೆತು ಅಥವಾ ಧನ ಹೆಚ್ಚಿನ ಹಣ ಬಂದು ಸೇರಿ ಅಥವಾ ಆಸ್ತಿ ಬಂದು ಸೇರಿ ಅವರ ಜೀವನವೇ ಬದಲಾಗುವಂತಹ ಭಾಗ್ಯಶಾಲಿಗಳವರಾಗುತ್ತಾರೆ. ಇದು ಒಂದು ಅಪೂರ್ವವಾಗಿ ಕಾಣಿಸುವಂತಹ ಭಾಗ್ಯ ಚಿಹ್ನೆ. ಇದು ವೃತ್ತಾಕಾರದಲ್ಲಿ ಇಲ್ಲೊಂದು ಚಿಹ್ನೆ ಬರುವುದು ಬಹಳ ಅಪರೂಪ. ಅಂತಹ ಚಿಹ್ನೆ ಬಂದರೆ ಅವರಷ್ಟು ಭಾಗ್ಯಶಾಲಿಗಳು ಬೇರೆ ಯಾರೂ ಇಲ್ಲ. ಅಂದ್ರೆ ಅಂತ ಚಿಹ್ನೆಗಳು ಕಷ್ಟ ನಷ್ಟಗಳಲ್ಲಿ ಅನುಭವಿಸಿ ಅದರಲ್ಲಿ ಬಹಳ ದುಃಖ ನೋವು ನುಂಗಿ ಬದುಕುತ್ತಿರುವವರ ಹಸ್ತದಲ್ಲಿ ಅಂತಹ ಒಂದು ಚಿಹ್ನೆ ಯಾವಾಗ ಬರುತ್ತೋ ಆಗಲೇ ಅವರ ಜೀವನ ಬದಲಾಗುತ್ತದೆ. ಅವರ ಜೀವನದಲ್ಲಿ ಅವರು ಅಂದುಕೊಂಡಿರೋ ರೀತಿಯಲ್ಲಿ ಅವರಿಗೆ ಹಣ ಬಂದು ಸೇರುವಂತಹ ಲಾಟ್ರಿ ಹೊಡೆದ ಹಾಗೆ ಅವರಿಗೆ ಜೀವನವೇ ಬದಲಾಗುತ್ತಾ ಹೋಗುತ್ತದೆ ಎಂಬುದನ್ನ ಅವರು ತಿಳ್ಕೊಂಡಿರಬೇಕು. ಆದ್ದರಿಂದ ಇಂಥ ವಿಚಾರಗಳನ್ನ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಹೀಗಾಯ್ತು, ಅದು ಒಂದು ವೃತ್ತಾಕಾರದ ಚಿಹ್ನೆಯಿಂದ ನಾವು ಜೀವನಾಭಿವೃದ್ಧಿಯನ್ನು ಕಾಣಬಹುದು. ಜೀವನಾಭಿವೃದ್ಧಿ ಕಷ್ಟದಲ್ಲಿದ್ದರೂ ಸಹ ಜೀವನಾಭಿವೃದ್ಧಿ ಆಗುತ್ತದೆ ಎಂಬುದನ್ನ ತಿಳ್ಕೊಂಡು, ಈಗ ಅಲ್ಲೇ ಒಂದು ಮೀನಿನ ಚಿಹ್ನೆ, ಫಿಶ್ ಅಂದರೆ ಮೀನಿನ ಚಿಹ್ನೆ, ಅಂದರೆ ನಮ್ಮ ಗುರುಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಇದ್ರೆ ಅದು ಸಹ ಅದೃಷ್ಟ ಸೂಚನೆ. ಮೀನಿನ ಚಿಹ್ನೆ ಎಲ್ಲಿ ಬಂದರೂ ಸಹ ಅದು ಜೀವನದಲ್ಲಿ ಆ ರೇಖೆ ಅಥವಾ ಪರ್ವಗಳ ಗುಣವನ್ನು ದ್ವಿಗುಣಗೊಳಿಸುತ್ತದೆ ಎಂಬ ನಂಬಿಕೆ ಇದೆ. ಅಂದರೆ ಮೀನಿನ ಚಿಹ್ನೆ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಅವರ ಜೀವನವು ಅಭಿವೃದ್ಧಿ ಆಗುತ್ತದೆ, ಜೀವನ ಬದಲಾಗುತ್ತದೆ, ಅದೃಷ್ಟ ಒಲಿದು ಬರುತ್ತದೆ, ಕಷ್ಟಗಳು ನಿವಾರಣೆ ಆಗುತ್ತದೆ, ಸಾಲಗಳು ತೀರುತ್ತದೆ, ಮದುವೆ ಆಗದಿದ್ದವರಿಗೆ ಮದುವೆ ಆಗುತ್ತದೆ, ಹಾಗೆ ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗುತ್ತೆ. ಅಂತಹ ಸ್ಥಿತಿ ವಿಶೇಷಗಳು ಯಾವ ಪರ್ವ ಅಥವಾ ಗೆರೆಗಳ ಮೇಲೆ, ರೇಖೆಗಳ ಮೇಲೆ ಆ ಚಿಹ್ನೆ ಇರುತ್ತೋ ಅದರ ಫಲಗಳು ಹೆಚ್ಚಾಗುತ್ತದೆ ಎಂದು ತಿಳಿಯಬೇಕು. ಇವರಿಗೆ ಇಲ್ಲೀಗ ಮೀನಿನ ಚಿಹ್ನೆ ಬಂದರೆ, ಯಾವುದು ಗುರುಪರ್ವದಲ್ಲಿ ಮೀನಿನ ಚಿಹ್ನೆ ಬಂದರೆ, ಗುರುಪರ್ವದಲ್ಲಿ ಮೀನಿನ ಚಿಹ್ನೆ ಕಾಣಿಸಿದರೆ ಅವರಿಗೆ ಸುಖ ಸಂತೋಷದವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ವಿದೇಶಕ್ಕೆ ಹೋಗಿ ಹಣ ಸಂಪಾದನೆ ಮಾಡುವಂತಹ ಸೂಚನೆಯದಾಗಿದೆ. ಹಿರಿಯರ ಆಶೀರ್ವಾದ ಅವರ ಮೇಲಿರುತ್ತದೆ. ಹಿರಿಯರ ಯಾವ ಸಹಕಾರ ಅವರನ್ನು ಕಾಪಾಡುತ್ತದೆ. ಇದೊಂದು ಅದೃಷ್ಟದ ಸೂಚನೆ. ಸುಖ ಜೀವನ, ಇವರಿಗೆ ಸರ್ಕಾರಿ ಉದ್ಯೋಗ ಸಿಗುವಂತಹ ಸೂಚನೆ ಇದಾಗಿದೆ. ಸರ್ಕಾರಿ ಉದ್ಯೋಗದಿಂದ ಬಡ್ತಿ ಪಡೆದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ಅದೃಷ್ಟ ಚಿಹ್ನೆ ಈ ಗುರುಪರ್ವದಲ್ಲಿರುವಂತಹ ಮೀನಿನ ಚಿಹ್ನೆ ಹೇಗೆ ಎಂದು ತಿಳಿಯಬೇಕು. ಇಂತಹ ರೇಖೆಗಳು, ಇಂತಹ ಮೀನಿನ ಚಿಹ್ನೆ, ಇಂತಹ ಅದೃಷ್ಟಗಳು ಅವರಿಗೆ ಈ ಭಾಗ್ಯರೇಖೆ ಕೂಡ ಚೆನ್ನಾಗಿದ್ದರೆ, ಅವರಿಗೆ ಸರ್ಕಾರಿ ಉದ್ಯೋಗ ಗ್ಯಾರಂಟಿ. ಹಾಗೆ ಯಾವುದೇ ಒಂದು ಚಿಹ್ನೆಗಳಿದ್ದರೂ ಸಹ ಈ ಸೂರ್ಯರೇಖೆ ಅಥವಾ ಭಾಗ್ಯರೇಖೆ ಇಲ್ಲದೇ ಇದ್ದರೆ ಅವರಿಗೆ ಅದರ ಫಲಗಳು
ದೊರೆಯುವುದು ಕಷ್ಟ ಎಂದು ನಾವು ತಿಳಿಯಬೇಕು. ಯಾಕಂದರೆ ಭಾಗ್ಯರೇಖೆ ಮತ್ತು ಈ ಸೂರ್ಯ ರೇಖೆಗಳು ನಮ್ಮ ಅದೃಷ್ಟಕ್ಕೆ ಹೆಚ್ಚಿನ ಒತ್ತು ನೀಡುವಂಥದ್ದು, ಹೆಚ್ಚಿನ ಫಲಕಾರಿಯಾಗುವಂಥದ್ದು. ಅದೇ ಇಲ್ಲದಿದ್ದಾಗ ಹಲವು ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಎದುರಾಗುತ್ತದೆ. ಯಾವ ನನ್ನ ಕೈಯಲ್ಲಿ ಯಾವುದೇ ಇಲ್ಲ, ಚಿಹ್ನೆ ಇಲ್ಲ, ಯಾವುದೇ ಗೆರೇಖೆ ಇಲ್ಲ ಅಂತ ನೀವು ದುಃಖಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೆಲವು ರೇಖೆಗಳು ಕೆಲವು ಸಮಯದಲ್ಲಿ ನಮ್ಮ ಕೈಯಲ್ಲಿ ಮೂಡುತ್ತದೆ. ಅದು ನಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ಸಮಯವಾಗಿರುತ್ತದೆ. ಮೂಡಿ ಎದ್ದು ಕಾಣಿಸುವಂತೆ ಯಾವುದೇ ರೇಖೆ ಮೂಡಿ ಎದ್ದು ಕಾಣಿಸುವಂತೆ ಬಂದಾಗ ಅದರ ಫಲಗಳು ನಮಗೆ ಲಭಿಸುತ್ತಾ ಹೋಗುತ್ತದೆ. ಯಾವುದೇ ಅಷ್ಟೇ. ಆದರೆ ನಮ್ಮ ಸೂರ್ಯ ರೇಖೆ ಮತ್ತು ಭಾಗ್ಯ ರೇಖೆಗಳು ಇಲ್ಲದೆ ಇದ್ದಾಗ ಅಥವಾ ಮೊಬ್ಬಾಗಿದ್ದಾಗ ಅದರ ಫಲಗಳು ಕಡಿಮೆ ಆಗುತ್ತದೆ ಎಂಬುದನ್ನ ನಾವು ತಿಳಿಯಬೇಕು. ಇದು ಸಹ ನಮ್ಮ ಅದೃಷ್ಟದ ಒಂದು ಸೂಚನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಯಾವುದು? ಗುರುಪರ್ವದಲ್ಲಿ ಬರುವಂತಹ ಮೀನಿನ ಚಿಹ್ನೆ. ಈಗ ಇದೆಲ್ಲವೂ ಇದೆ. ನನಗೆ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿರೋದ್ರಿಂದ ನನಗೆ ಅದೃಷ್ಟ ಒಲಿದು ಬರುತ್ತದೆ. ನಾನು ಯಾವುದನ್ನು ಕೆಲಸ ಮಾಡಬೇಕಾಗಿಲ್ಲ, ನಾನು ಸುಮ್ಮನೆ ಕೂತ್ಕೊಂಡೆ ಸರ್. ನಾನು ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವುದೇ ಅದೃಷ್ಟದ ಸೂಚನೆ ಯಾರ ಹಸ್ತದಲ್ಲೇ ಇದ್ದರೂ ಸಹ ಅವರು ನನಗೆ ಎಲ್ಲವೂ ಒಲಿದು ಬರುತ್ತದೆ, ನನಗೆಲ್ಲವೂ ಸಿಗುತ್ತದೆ ಎಂದು ಸುಮ್ಮನೆ ಕುಳಿತುಕೊಂಡರೆ, ಸೋಮಾರಿಯಾಗಿ ಕುಳಿತುಕೊಂಡು ಆಲಸ್ಯದಿಂದ ಇದ್ದರೆ ಎಲ್ಲವೂ ನನಗೆ ಕೊಡುತ್ತೆ ನಾವು ಅದೃಷ್ಟದಂತೆ ಯಾವತ್ತೂ ಅವರ ಜೀವನದಲ್ಲಿ ಇಂತಹ ಫಲಗಳು, ಈ ರೇಖೆಗಳ ಅಥವಾ ಚಿಹ್ನೆಗಳ ಫಲಗಳು ಲಭಿಸದೆ ಹೋಗುತ್ತದೆ. ಕ್ರಮೇಣ ಆ ಚಿಹ್ನೆಗಳು ಅಳಿಸಿ ಹೋಗುತ್ತದೆ. ಆ ಕಾಣೆ ಆದ್ಮೇಲೆ ಅದರ ಫಲವು ಹೊರಟು ಹೋಗುತ್ತದೆ. ಆದ್ದರಿಂದ ಇಂತಹ ಯಾವುದೇ ಅದೃಷ್ಟ ಚಿಹ್ನೆಗಳಿದ್ದಾಗಲೂ ನಾವು ಅದಕ್ಕಾಗಿ ಪ್ರಯತ್ನಿಸಬೇಕು. ಅದನ್ನು ಪಡೆಯುವಂತಹ ಪ್ರಯತ್ನ ನಮ್ಮಲ್ಲಿರಬೇಕು, ಶ್ರಮ ಹಾಕಬೇಕು, ಗುರಿ ಇರಬೇಕು. ಆಗ ಮಾತ್ರ ಅಂತಹ ಚಿಹ್ನೆಗಳು ಪರಿಪೂರ್ಣವಾದ ಫಲವನ್ನು ಅನುಭವಿಸಲು ನಮಗೆ ಸಾಧ್ಯವಾಗುತ್ತದೆ. ಇಲ್ಲಿವರೆಗೂ ನಾವು ಹಸ್ತದಲ್ಲಿರುವಂತಹ 2 ಚಿಹ್ನೆಗಳ ಬಗ್ಗೆ ತಿಳ್ಕೊಂಡ್ರು. ಅಂದರೆ ಇನ್ನು ಇದರಲ್ಲಿ ಯಾವುದು? ಗುರುಪರ್ವದಲ್ಲಿ ಹೀಗೆ ಒಂದು ರೇಖೆ, ಹೀಗೆ ಒಂದು ಲಂಬ ರೇಖೆ, ಹೀಗೆ ಲಂಬ ರೇಖೆ, ಅದು ಸೌಭಾಗ್ಯ ಚಿಹ್ನೆ ಅಂತ ತಿಳಿಯಬಹುದು. ಎದ್ದು ಕಾಣಿಸಿರ್ಬೇಕು. ಎಲ್ಲಿ? ಇಲ್ಲಿ ಒಂದು ರೇಖೆ, ಲಂಬವಾದ ರೇಖೆ, ಅದು ಒಂದೇ ರೇಖೆ ಇರಬೇಕು. ಅದು ನಮ್ಮ ಸೌಭಾಗ್ಯವನ್ನ, ನಮ್ಮನ್ನ ಜೀವನಾಭಿವೃದ್ಧಿಯನ್ನ, ನಾವು ಈ ಕಷ್ಟಗಳು ನಿವಾರಣೆ ಆಗಿ ಸುಖವಾದ ಜೀವನಕ್ಕೆ ಹೋಗುವಂತ ಚಿಹ್ನೆಯಾಗಿ ಆಗಿದೆ. ಅದನ್ನು ಉದ್ಯೋಗ ರಂಗದಲ್ಲಿ ಯಶಸ್ಸು, ನಾವು ಯಾವುದೇ ಉದ್ಯೋಗ ಮಾಡ್ತಾ ಇರಲಿ ಅದರಲ್ಲಿ ಯಶಸ್ವಿ ಆಗ್ತೇವೆ, ಅದರಿಂದ ನಮ್ಮ ಜೀವನ ಬದಲಾಗುತ್ತದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಯಾವುದು? ಗುರುಪರ್ವದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಒಂದು ರೇಖೆ ಇದ್ದಾಗ, ಅಂದರೆ ಲಂಬ ರೇಖೆ, ಯಾವುದೇ ಅಡ್ಡ ರೇಖೆಗಳಿಲ್ಲದೆ ಲಂಬವಾದ ಒಂದು ರೇಖೆ ಇದ್ದಾಗ ನಮ್ಮ ಜೀವನಾಭಿವೃದ್ಧಿ ಆಗುತ್ತದೆ, ಕಷ್ಟಗಳು ದೂರವಾಗುತ್ತದೆ, ನೋವುಗಳು ದುಃಖಗಳು ದೂರವಾಗುತ್ತದೆ ಎಂಬುದನ್ನ ತಿಳ್ಕೋಬಹುದು. ಆದರೆ ಒಂದಕ್ಕಿಂತ ಹೆಚ್ಚು ಗೆರೆಗಳು, ಒಂದಕ್ಕಿಂತ ಹೆಚ್ಚು ಲಂಬ ರೇಖೆಗಳಿದ್ದರೆ ಅದು ದುರಾದೃಷ್ಟವನ್ನ ಸೂಚಿಸುತ್ತದೆ. ಅದೃಷ್ಟಕ್ಕೆ ಎಲ್ಲಾ ಅದೃಷ್ಟವು, ನಮ್ಗೆ ಜೀವನದಲ್ಲಿ ಬರುವಂತಹ ಎಲ್ಲಾ ಅದೃಷ್ಟವನ್ನು ಅದು ಕಸಿದುಕೊಳ್ಳುತ್ತದೆ, ಜೀವನಾಭಿವೃದ್ಧಿಯನ್ನು ತಡೆಯುತ್ತದೆ. ನಾವು ಏನಂದುಕೊಳ್ಳುತ್ತೀವೋ ಅದು ನಡೆಯುವುದೇ ಇಲ್ಲ. ಅದು ನಮಗೆ ತೊಂದರೆಯನ್ನೇ ಕೊಡುತ್ತೆ ಹೊರತು ಯಾವತ್ತೂ ನಮ್ಮ ಜೀವನಕ್ಕೆ ಒಳ್ಳೆಯದನ್ನು ಮಾಡುವುದಿಲ್ಲ. ಒಂದು ರೇಖೆ ಇದ್ದಾಗ ಅದೃಷ್ಟ, ಒಂದಕ್ಕಿಂತ ಹೆಚ್ಚು ರೇಖೆಗಳಿದ್ದಾಗ ಅದು ದುರಾದೃಷ್ಟ ಎಂದು ತಿಳಿಯಬೇಕು. ಹಾಗೆಯೇ ಅಡ್ಡ ರೇಖೆ, ಹಾಗೆಯೇ ಆ ರೇಖೆಗಳಿಗೆ ಅಡ್ಡ ರೇಖೆ ಬಂದಿದ್ದರೆ, ಆ ರೇಖೆಗಳಿಗೆ ಹೀಗೆ ಅಡ್ಡ ರೇಖೆ ಬಂದಿದ್ದರೆ ಅದು ಸಹ ನಮ್ಮ ದುರಾದೃಷ್ಟವನ್ನ ಸೂಚಿಸುತ್ತದೆ. ಕಷ್ಟಗಳು ನಿವಾರಣೆ ಆಗುವುದಿಲ್ಲ, ನಿಮ್ಮ ಜೀವನ ಇದೇ ರೀತಿ ಮುಂದುವರಿಯುತ್ತದೆ, ಹೀಗೆಯೇ ಮುಂದುವರಿಯುತ್ತದೆ ಎಂಬುದನ್ನ ಅದು ಸೂಚಿಸುತ್ತದೆ. ಹಾಗೆ ನೋಡಿ, ಈಗ ನಾವು ಇದಕ್ಕಿಂತ ಮೊದಲು ಹೇಳಿದಂತಹ ಒಂದು ಸಾಲಮನ್ ರೇಖೆ, ಅಂದರೆ ಇದಕ್ಕೆ ಗುರುವಲಯ ರೇಖೆ, ಗುರು ಉಂಗರ ಅಂತ ಹೀಗೆ ಇಲ್ಲಿಂದ ಬಂದು ಇಲ್ಲಿ, ಅದು ಗುರುವಲಯ, ಇಲ್ಲಿಂದ ಬಂದು ಹೀಗೆ, ಅಥವಾ ಇಲ್ಲಿಂದ ಬಂದು ಹೀಗೆ, ಗುರುವಲಯ ರೇಖೆ ಅಥವಾ ಸಾಲಮನ್ ರಿಂಗ್ಸ್ ಅಂತ ಹೇಳ್ತಾರೆ. ಇದು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿದ್ದರೆ, ಅವರು ಪ್ರಯತ್ನ ಪಟ್ಟರೆ, ಯಾವುದೇ ವಿದ್ಯೆಯಲ್ಲಿದ್ದರೆ ಅವರು ಹಲವು ವಿಷಯಗಳಲ್ಲಿ ಪರಿಣಿತಿಯನ್ನು ಪಡೆಯುತ್ತಾರೆ. ಈಗ ನೀವು ನೋಡಿರ್ಬೋದು, ಒಬ್ಬರು ಹಲವಾರು ಪದವಿಗಳನ್ನ ಪಡೆಯೋದು, ಮತ್ತು ಓದೋದು, PhD ಓದೋದು, ಮತ್ತೊಂದು PhD ತೆಗೆಯೋದು, ಹಾಗೆ ಹಲವು ರೀತಿಯಲ್ಲಿ. ಈಗ ಒಬ್ಬರು ಸೈನ್ಸ್ ಅನ್ನು ಕಲಿತವರು ಸೈನ್ಸಿನ ವಿಷಯದಲ್ಲಿ MSc ಮಾಡೋದು, ಅದರಲ್ಲಿ PhD ಮಾಡೋದು, ಆಮೇಲೆ ಲಾ ಕಲಿತು ಲಾದಲ್ಲಿ ಅದು ಮಾಡೋದು, ಅಥವಾ ಇನ್ನೊಂದು MA ಮಾಡೋದು. ಹೀಗೆ ಹಲವು ರೀತಿಯಲ್ಲಿ ಶಿಕ್ಷಣವನ್ನು ಪಡೆಯುವಂತಹ ಒಂದು ಆಸಕ್ತಿ ಅಂತಹ ವ್ಯಕ್ತಿಗಳಲ್ಲಿ ಕಂಡುಬರುತ್ತದೆ.
ಹೀಗಿದ್ದವರು ತಮ್ಮ ಪರಿಣತಿಯಿಂದ ತಾವು ಪಡೆದಂತ ಜ್ಞಾನದಿಂದ ಜೀವನದಲ್ಲಿ ಬದಲಾವಣೆ ಕಾಣುತ್ತಾರೆ. ಜೀವನದಲ್ಲಿ ಸಾಕಷ್ಟು ಹಣವನ್ನ ಯಾಕಂದ್ರೆ ಸಾಲೋಮನ್ ಕಿಂಗ್ ಅಂತಹ ರೀತಿಯಲ್ಲಿ ಹಲವು ರೀತಿಯಲ್ಲಿ ಪರಿಣತಿ ಪಡೆದ ಜ್ಞಾನಿಯಾಗಿದ್ದರು. ಆದುದರಿಂದ ಅವರ ಜೀವನ ಸಾಕಷ್ಟು ಅಭಿವೃದ್ಧಿಯಾಯಿತು ಎಂಬಂತ ಇದೆ ಅದೇ ಹೆಸರಿನಲ್ಲಿ. ಆದುದರಿಂದ ಅವರ ಕೈಯಲ್ಲಿ ಇಂತಹ ಇತ್ತು, ಸೊಲೊಮನ್ ಕಿಂಗ್ ಅವರ ಹಸ್ತದಲ್ಲಿ ಇಂತಹ ಚಿಹ್ನೆ ಇತ್ತು ಎಂದು ಹೇಳಲಾಗುತ್ತದೆ. ಆದರೆ ಇದು ಹೆಚ್ಚಿನ ವಿದ್ಯಾವಂತರು ಆಗಿರ್ತಾರೆ. ಆದರೆ ಅವರು ಅದರಿಂದ ತನ್ನ ಜೀವನಕ್ಕೆ ದಾರಿ ಕಂಡುಕೊಳ್ಳಲು ಪ್ರಯತ್ನಿಸದೇ ಇದ್ದರೆ ಅದು ನಿಷ್ಫಲವಾಗುತ್ತದೆ. ಅವರು ಜ್ಞಾನವನ್ನು ಆಗುತ್ತೆ, ಹೆಚ್ಚಿನ ಶಿಕ್ಷಣವನ್ನು ಪಡೆಯುತ್ತಾರೆ, ಆದರೆ ಅದನ್ನ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಅವರ ಜೀವನದಲ್ಲಿ ಅವರು ಕಷ್ಟ ನಷ್ಟಗಳನ್ನ ಅನುಭವಿಸುವುದೇ ಅವರ ಜೀವನವಾಗಿರುತ್ತದೆ. ಎಷ್ಟೇ ವಿದ್ಯಾವಂತರಾದರೂ ಸರಿಯಾದ ಒಂದು ದಾರಿ ಅವರಿಗೆ ಸಿಗುವುದಿಲ್ಲ. ಆದ್ದರಿಂದ ಸೊಲೊಮನ್ ರಿಂಗಿದ್ದವರು ವಿದ್ಯಾವಂತರಾಗುತ್ತಾರೆ, ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ, ಆದರೆ ಅದನ್ನು ಸದುಪಯೋಗ ಪಡಿಸುವಲ್ಲಿ ಅವರು ಸೋಲುತ್ತಾರೆ. ಯಾರು ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಾರೋ ಅವರು ಸಾಕಷ್ಟು ಹೆಸರನ್ನು ಮಾಡುತ್ತಾರೆ, ಸಾಕಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ, ಅವರ ಜೀವನವೇ ಬದಲಾಗೋಗುತ್ತದೆ. ಹಲವು ರೀತಿಯಲ್ಲಿ ಪರಿಣತಿ ಇರುವುದರಿಂದ ಯಾವುದಾದ್ರೂ ಒಂದು ದಾರಿಯನ್ನು ಹುಡುಕೊಳ್ಳಬಹುದು. ಈ ಗುರುಪರ್ವದಲ್ಲಿ ಹೀಗೆ ಹಲವಾರು ರೇಖೆಗಳು ಹಲವಾರು ರೇಖೆಗಳಿರುವುದು. ಸಾಲದಿಂದ ಅವರ ಅಭಿವೃದ್ಧಿಯೇ ನಿಂತು ಹೋಗುವುದು, ಸಾಲ ಮಾಡದೆ ವ್ಯವಹಾರವೇ ನಿಂತು ಹೋಗುವುದು, ವ್ಯವಹಾರದಲ್ಲಿ ನಷ್ಟ, ಅವರಿಗೆ ಜೀವನವೇ ಒಂಥರ ಸಂಘರ್ಷದಿಂದ ಕೂಡಿರುತ್ತದೆ. ದುಃಖಗಳು ಅವರನ್ನು ಹಿಂಬಾಲಿಸಿ ಬರುತ್ತದೆ, ಬೇಸರ ಅವರ ಜೀವನ, ನಿರಾಶೆಯಿಂದ ಅವರು ಬದುಕಬೇಕಾಗುತ್ತದೆ. ಆದುದರಿಂದ ಇಂತಹ ರೇಖೆಗಳಿದ್ದವರು ಆದಷ್ಟು ಸಾಲ ಮಾಡದೆ ತಮ್ಮ ಜೀವನವನ್ನ ಕಟ್ಟಿ ಬೆಳೆಸಲು ಪ್ರಯತ್ನ ಪಡಬೇಕು. ಅವಶ್ಯಕ ಇಲ್ಲದಿದ್ದರೆ ಯಾವುದೇ ರೀತಿಯ ಸಾಲವನ್ನು ಪಡೆಯಬಾರದು. ಯಾರಾದರೂ ತಂದುಕೊಟ್ಟು ನನ್ನ ದುಡ್ಡು ಇಟ್ಕೋ ಅಂತ ಹೇಳಿದ್ರು ನಾವು ತಗೋಬಾರ್ದು. ಯಾಕಂದರೆ ಅದನ್ನು ವಾಪಸ್ ಕೊಡಲು ನಮ್ಮ ಹತ್ರ ಹಣ ಉಳಿಯುವುದಿಲ್ಲ. ಆದ್ದರಿಂದ ಆ ರೀತಿಯಲ್ಲಿದ್ದವರು ಯಾವತ್ತು ಇಂತಹ ಅಡ್ಡರೇಖೆ ಇದ್ದವರು ಯಾವತ್ತು ಯಾರ ಹಣವನ್ನು ಪಡೆಯಬಾರದು. ಕೊನೆಗೆ ಅದು ದುಃಖಕ್ಕೆ ಕಾರಣವಾಗುತ್ತದೆ. ಇನ್ನು ಆಯುಷ ರೇಖೆ ನೋಡಿ, ಇದು ನಿಮ್ಗೆ ಗೊತ್ತಿದೆ. ಆಯುಷ ರೇಖೆ, ಈ ಆಯುಷ ರೇಖೆಯಿಂದ ಒಂದು ರೇಖೆ ಇಲ್ಲಿ ಮೇಲಕ್ಕೆ ಹೋಗಿ ಯಾವುದೇ ಗುರುಪರ್ವಕ್ಕೆ ಆಯುಷ ರೇಖೆಯಿಂದ ರೇಖೆ ಬಂದಿದ್ದರೆ ಅವರು ಆ ವಯಸ್ಸನ್ನ ಲೆಕ್ಕ ಹಾಕಬೇಕು. ಅವರ ವಯಸ್ಸುಗಳನ್ನ ಲೆಕ್ಕ ಹಾಕೋದೆಲ್ಲ ಮುಂದೆ ಹೇಳಿದ್ದೀನಿ. ಅದೇ ರೀತಿ ವಯಸ್ಸನ್ನ ಲೆಕ್ಕ ಹಾಕಿ ಆ ವಯಸ್ಸಿನಲ್ಲಿ ಅವರು ಬಯಸಿದಂತ ಜೀವನ ನಡೆಸಲು ಅವರು ಸಾಧ್ಯ ಆಗುತ್ತದೆ. ಅವರು ಯಾವ ರೀತಿಯಲ್ಲಿ ಸುಖ ಜೀವನ ನಡೆಸಬೇಕಂತ ಬಯಸ್ತಾರೋ ಅದೇ ರೀತಿ ಯಾವುದೋ ಒಂದು ಉತ್ತಮವಾದ ಕೆಲಸ ಬೇಕು ಅಂತ ನೀವು ಬಯಸ್ತಾರೋ ಆ ತರ ಕೆಲಸವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಯಾವುದೋ ಒಂದು ಒಳ್ಳೆಯ ಮನೆ ಕಟ್ಟಿಸ್ಬೇಕಂದ್ರೆ ಆ ಮನೆಯನ್ನ ಆ ರೀತಿಯಲ್ಲಿ ಕಟ್ಟಿಸಲು ಸಾಧ್ಯವಾಗುತ್ತದೆ. ಯಾವುದೋ ಆಸ್ತಿ ಮಾಡಬೇಕು, ಯಾವುದೋ ವ್ಯವಹಾರ ಮಾಡಬೇಕು, ಯಾವುದೋ ವ್ಯಾಪಾರ ಮಾಡಬೇಕು ಅಂತ ಆಸೆ ಇದ್ದವರು ಈ ರೇಖೆ ಇದ್ದಾಗ ಅವರಿಗೆ ಅಂತಹ ಸಾಧ್ಯತೆವಾಗುತ್ತದೆ. ಅದನ್ನ ಕಿರಣ ರೇಖೆ ಅಂತ ಹೇಳ್ತೀವಿ ಅಥವಾ ಶಾಖಾ ರೇಖೆ ಅಂತ ಹೇಳ್ತೀವಿ. ಅಂದರೆ ಆಯುಷ ರೇಖೆಯಿಂದ ಹೊರಟ ಒಂದು ಕಿರಣ ರೇಖೆ ಗುರುಪರ್ವಕ್ಕೆ ಬಂದಿದ್ರೆ ಅವರು ಅದೃಷ್ಟವಂತರು. ಇನ್ನು ನಕ್ಷತ್ರ ಚಿಹ್ನೆ ಇದ್ದರೆ ಯಾವ ರೀತಿಯಲ್ಲಿ ನಮ್ಮ ಜೀವನ ಬದಲಾಗುತ್ತದೆ ಎಂಬುದನ್ನ ಹೇಳಿದೆ. ಅಂದರೆ ಈ ನಕ್ಷತ್ರ ಚಿಹ್ನೆ ಇದ್ದರೆ ಇವರಿಗೆ ಯಾವುದೇ ಹಸ್ತದಲ್ಲಿ ಗುರುಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಯಾವುದೇ ಕೆಲಸದ ಸೌಭಾಗ್ಯ, ಅವರಿಗೆ ಉದ್ಯೋಗದ ಯಾವ ಕೆಲಸ ಮಾಡ್ತಿರೋ ಆ ಕೆಲಸದಲ್ಲಿ ಅವರಿಗೆ ಸೌಭಾಗ್ಯ ಬರುತ್ತದೆ ಎಂದು ನಾವು ತಿಳಿಯಬಹುದು. ನಾನು ಮೀನಿನ ಚಿಹ್ನೆ ಬಗ್ಗೆ ಹೇಳಿದೆ. ಮೀನಿನ ಚಿಹ್ನೆ ಅದು ಸಪರೇಟ್ ಆಗಿರಬೇಕು. ಕೆಲವರು ಅದು ದೀಪದ ಚಿಹ್ನೆ ಆಗಿದ್ದು, ದೀಪದಂತೆ ಇರುವ ಚಿಹ್ನೆ ಆಗಿದ್ದು ಅದನ್ನ ಅವರು ಮೀನಿನ ಚಿಹ್ನೆ ಅಂತ ತಪ್ಪು ತಿಳಿದುಕೊಳ್ಳುತ್ತಾರೆ. ಆದರೆ ಮೀನಿನ ಚಿಹ್ನೆ ಆದರೆ ಮಾತ್ರ ಅದೃಷ್ಟ, ದೀಪ ಚಿಹ್ನೆ ಆದರೆ ಅದಕ್ಕೆ ವಿಪರೀತ ಅರ್ಥ. ಅಂದರೆ ಅದರ ವಿರುದ್ಧವಾದಂತಹ ಫಲಗಳೇ. ಯಾವುದೂ ನಮಗೆ ಫಲಗಳು ಅದೃಷ್ಟವು ಕೈಗೂಡುವುದಿಲ್ಲ. ಅಂದರೆ ಮೀನಿನ ಚಿಹ್ನೆ ಯಾವಾಗಲೂ ಸಪರೇಟ್ ಆದ ಒಂದು ಚಿಹ್ನೆ ಆಗಿರುತ್ತದೆ. ದೀಪ ಚಿಹ್ನೆ ಯಾವುದಾದ್ರೂ ರೇಖೆಯಲ್ಲಿ ಸೇರಿಕೊಂಡಂತಹ ಚಿಹ್ನೆ ಆಗಿರುತ್ತದೆ ಎಂಬುದನ್ನ ನೆನಪಿನಲ್ಲಿರಬೇಕು. ಹೀಗೆ ನಾವು ಗುರುಪರ್ವದಲ್ಲಿರುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇವತ್ತು ನಾವು ಗುರುಪರ್ವದಲ್ಲಿನ ಕೆಲವು ಚಿಹ್ನೆಗಳು ಮಾತ್ರ ನಾವು ತಿಳಿದುಕೊಂಡವು. ಇನ್ನೂ ಇಂತಹ ಹಲವಾರು ಚಿಹ್ನೆಗಳಿವೆ. ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ವಿಚಾರಗಳು ಹೆಚ್ಚು ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಕುತೂಹಲ ನಿಮಗಿದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬ ಬಟನ್ ಒತ್ತಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿರುವ
ಗಂಟೆ ಚಿಹ್ನೆ ನೋಡ್ತಿದ್ರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚೆಚ್ಚು ವಿಷಯ ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಭವಿಷ್ಯ ತಿಳಿಯಬೇಕೆಂದು ಅವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಲಾಗುವುದು. ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ಬರುವ ಕಷ್ಟ ನಷ್ಟಗಳಿಗೆ ಪರಿಹಾರ ಏನು ಎಂಬ ವಿಚಾರಗಳನ್ನು ತಿಳಿಸಲಾಗುವುದು. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.